ಬೇಬಿ. ಈ ಊರಿಗೆ ಒಂದು ರಸ್ತೆ ಇಲ್ಲ, ಒಂದು ಹೊಳಿ ಸಂಕ ಇಲ್ಲ, ಎಂತದು ಇಲ್ಲ ಮರ. ರಸ್ತೆ ಕಂಡ್ರೆ ಹ್ಯಾಂಗ ಬಪ್ಪದ ಹೆಂಗೆ. ಇಲ್ಲೊಬ್ರು ಹಳಿಯರು ಮಳೆಯರಿದ್ರೆ ಹುಷಾರಿಲ್ದಿದ್ದರಿದ್ರೆ ಇಲ್ಲೇ ಸೊತ್ತೇ ಹೋಯ್ತು. ಈಗ ಮಳೆಗಾಲ ಶುರು ಅಷ್ಟೇ. ಈ ರಸ್ತೆ ಎಲ್ಲ ಕಂಡ್ರೆ ಹ್ಯಾಂಗ ಬಪ್ಪದ ಹೆಂಗೆ. ಒಂದು ರಿಕ್ಷಾನೂ ಬತ್ತಿಲ್ಲ, ಏನು ವ್ಯವಸ್ಥೆ ಇಲ್ಲ. ಕೊಂಟಿಯೊಳಿ ಬಂದಿರ ಕೊಂಡ್ಕೊ ಹೋಯ್ರ ಕಾಲ್ ಸಂಕಾರ ಮಾಡಿ ಕೊಡ್ತೇ ಅಂದಿರ, ಮತ್ತೆ ಈ ಬದಿಗೆ ಮುಖ ಹಾಕಿಲ್ಲ. ಹುಷಾರಿಲ್ದಿದ್ರೆ ಎಂತ ಮಾಡೋದು, ಇಲ್ಲೇ ಸೊತ್ತೆ ವಾಪಸ್. ಮತ್ತೆ ಏನೂ ಬತ್ತಿಲ್ಲ, ಮಳೆಗಾಲದಾಗ ಏನೂ ಬತ್ತಿಲ್ಲ. ಗಾಡಿ ಸೊತ್ತೆ ಬತ್ತಿಲ್ಲ, ಬೈಕು ಬತ್ತಿಲ್ಲ, ಕಾರು ರಿಕ್ಷಾ ಏನೂ ಬತ್ತಿಲ್ಲ. ಈಗ ಮಳೆಗಾಲ ಶುರು ಅಷ್ಟೇ ರೋಡ್ ಕಂಡ್ರೆ ಗೊತ್ತಾಗ್ತಲ್ಲ. ವಯಸ್ಸಾಗದಾಗೆ ಬತ್ತಿಲ್ಲ ಯಾರು. ಇಲ್ಲಿಗ ರಿಕ್ಷಾ ಅಂದ್ರೆ ಎಲ್ಲ ನೆಗೆ ಇಡ್ತಾರ, ಯೋ ಅಲ್ಲಿಗ ನಾವ್ ಬತ್ತಿಲ್ಲ ಅಂತ ಜೀವನ ಮಾಡೋದೇ ಕಷ್ಟ ಐತಿ. ಇಲ್ಲಿ ನಾವೀಗ ಮಕ್ಳನ್ನ ಅಲ್ಲಿ ಅಂಪಾರಲ್ಲಿ ಶಾಲೆ ಬಿಟ್ಟಿತ್ತು. ಈಗ ಇಲ್ಲೂ ಶಾಲೆಗೆ ಹಪ್ಪು ದಾರಿಯಲ್ಲಿತ್ತ. ಅವ್ರ ಮನೆ ಮಗಿನ ತೆಗೆದ ಅಲ್ಲ ಘಾಟದ ಮೇಲೆ ಇಟ್ಟಿರ. ಅವ್ರ ಬಿರಾಂಬರ್ ಜಾತಿ ಎಲ್ಲ ಇಲ್ಲೇ ಇಪ್ಪದಲ್ಲ ಮಕ್ಳ. ಅವ್ರಗ ಮನೆಯಲ್ಲ ಅಮ್ಮನ ಮನೆಯಲ್ಲೇ ಬಿಟ್ಟಿರಿ. ಈಗ ಇಲ್ಲಿ ರೋಡ್ ಇಲ್ಲ, ಎಂತ ಇಲ್ಲ. ಒಂದ್ ಮಕ್ಕಳು ಎಲ್ಲಿ ಹೋಯ್ ಬತ್ತು, ಒಂದೊಂದು ಎರಡೆರಡು ಮಕ್ಳಲ್ಲ. ಶಾಲೆಗೆ ಹಪ್ಪ ಕಷ್ಟ ಅಂದೇಳಿ ಅವ್ರಿಗೆ ಅಮ್ಮನ ಮನೆಗೆ ಬಿಟ್ಟಿರಿ ಮಕ್ಳನ್ನ. ಎಂತ ಮಾಡೋದು, ಇದು ರೋಡ್ ಇಲ್ಲ, ಒಂದು ಹೊಳಿಗೆ ಒಂದು ಸಂಕ ಇಲ್ಲ. ಇದು ನೀರು ಗೋಳು. ಲಾಸ್ಟಿಗೆ ರಸ್ತೆ ಮಾಡ್ರ, ಪಂಚಾಯತಿಂದ ರಸ್ತೆ ಸಂಕ್ಷನ್ ಆಯ್ತು, ರಸ್ತೆ ಮಾಡ್ರ. ಹುಡಿ ಮಣ್ಣಿಲ್ಲ ಹಾಕಿಕ್ಕೆ ಹೊರ ಮಳೆ ಬಂದಿದ್ ಕೂಡಲೇ ಗಾಡಿ ವೆಹಿಕಲ್ ಬಂದಿದ್ ಪೂರ ಹೂಡಿ ಹಾಕಿದಾಗ ಎಂತ ಮಾಡೋಕಿಲ್ಲ. ಇಲ್ಲಿ ಬೈಕ್ ಅಷ್ಟೇ ಹೋಗುದಿಲ್ಲ. ಆಚೆ ಕಾಲ್ ಸಂಕ ಮಾಡಿ ಕೊಡ್ತೀವಿ ಅಂತ ಹೇಳ್ರೆ ಬಂದ್ರೆ MLA ಹೇಳ್ರು ಕೂಡ ಬಂದ್ರೆ ಇಲ್ಲ ಕಂಡ್ರೆ ಪರಿಸ್ಥಿತಿ ಕಷ್ಟ ಇತ್ತು. ಆಚೆ ಫಾರೆಸ್ಟ್ ಬಂತ, ಆದ್ರಿಂದ ನಾವು ಒಂದು ಕಾಲ್ ಸಂಕ ರೀತಿ ಡ್ಯಾಮಿನ ರೀತಿಯಾರು ಮಾಡಿ ಕೊಡ್ತು ಅಂತ ಹೇಳಿ, ಅದು ಮಾಡಿಲ್ಲ. ಇನ್ನು ಎಂತ ಹೇಳ್ತಾ ಎಂತ ಇಕೊಂಬುದು ಪಂಚಾಯತ್ ಮೆಂಬರ್ ಹತ್ರ ಕೇಳ್ರೆ ಆಚೆ 4 ಮನೆಗೆ ಬೇಡ ಅಂತ. 4 ಮನೆ ಉಂಬುದು ಬೇಡ, ಅಥವಾ ಅವ್ರು ಬದುಕುದು ಬೇಡ, ಅವ್ರ ಮಕ್ಕಳು ಇಪ್ಪದು ಬೇಡ. ಅವ್ರ ಮನೆಯವರಿಗೆಲ್ಲ ನೀರು ಕೊಡಲಿ ನರ್ಸರಿವರೆಗೆ ರೋಡ್ ಆಯ್ತು, ಅವ್ರಿಗೆ ಸಾಕು. ನಾವು ಇಲ್ಲಿ ಎಂತ ಆಯ್ತು ಹೇಳಿ, ಈಗ ಮಣ್ಣಿಂದ ಈಗ ರೋಡ್ ಹಾಳಾಯ್ತ. ಈ ಬದಿಗೆ ಅವ್ರು ಬರ್ಲಿಲ್ಲ. ಎಂತ ಆಯ್ತು ಮಾರ, ಗಾಡಿ ಹೊತ್ತಿಲ್ಲ ಹೇಳಿ ಎಲ್ಲ ಮೊಬೈಲಿಗೆ ಹಾಕಿರಲಿಲ್ಲ. ಎಂತ ಆಯ್ತು ಅಂತ ಕಾಮ್ಗೆ ಅವ್ರು ಬರ್ಲಿಲ್ಲ ಇಲ್ಲಿ. ಅಲ್ಲ ಇಲ್ಲಿ ಇದ್ದವ್ರು ಬದುಕಬೇಡ. ಓಟಿಗೆ ಬಂದ್ರೆ ನಾವು ಮಾಡ್ತೇವೆ, ನಾವು ಹೇಳ್ತೇವೆ. ಈ ಸರಿ ನಮ್ಮನ್ನ ಗೆಲ್ಸಿ ಅಂತ. ಗೆಲುಗೆಲ್ಲ ಗೆದ್ರೆ ನಮಗ್ ಬೇಕಾದ್ರೆ ಗೆದ್ರೆ ಮಾಡ್ತೀವಿ ಅಂದ್ರೆ ಗೆದ್ರೆ ಮಾಡುದಿಲ್ಲ. ಎಲ್ಲರೂ ಕೊಡ್ತೇವೆ, ಪ್ರತಿಯೊಬ್ರು ಮಾಡ್ತೇವೆ ಅಂತ ಹೇಳುದು ಹೌದು, ಅವ್ರು ಗೆಲ್ಲುದು ಹೌದಾ. ಅವ್ರು ಗೊತ್ತಿಲ್ಲ, ಅವ್ರು ಬೇಡ ಮತ್ತೊಬ್ರನ್ನ ಕಂಡ್ರೆ ಮತ್ತೊಬ್ರು ಮಾಡೋದು. ಇದೇ ಪರಿಸ್ಥಿತಿ ಇಲ್ಲಿ. ತತ್ರ ಇದ್ದಂದು ಈಗ 8 ದಿನ ಆಯ್ತು ಈಗ ರೋಡ್ ಹೂಡಿ ಹಾಕಿದಾಗ. ಈ ಬದಿ ಬಂದ್ ಕಾಣಿಲ್ಲ. ಅದು ಹೊಸ ಚಿರಂಡಿ ಕೊಟ್ಟಿದ್ರೆ ನೀರು ಹಾಕೊಂಡ್ ದಾರಿ ಬೇಕಾ ಬೇಡ. ಆ ದಾರಿಗೆ ಒಂದ್ ಮೋರಿ ಹಾಕಬೇಡ. ಮೋರಿ ಹಾಕ್ತಿರ್ಕೊಳ್ಳ ಮೇಲೆ ನೀರು ನಿಂತಿರ್ಕೊಳ್ಳ ರಸ್ತೆ ಅಂತ ಹೇಳಕ್ ಮರಿ ಬೇಜಾರತ್. ನಮ್ಗೆ ಹೇಳಕ್ ಮರಿ ಬೇಜಾರತಿ. ಹೇಳು ಪರಿಸ್ಥಿತಿಗೆ ಇಲ್ಲ. ನಾವೀಗ ಹೇಳು ಕೈದೈ ಸಾಯಂಕಾಲ ತಗ್ಗು ಬಿದ್ದು ಬಳ್ಕೊಂಡು ಹೋಗಿ ಎದ್ಕೊ ಬಂದಿದ್ವಿ ಅಂತಂದ್ರೆ ಬದುಕಿ ತೊಟ್ಟು. ಇನ್ನು ಎಷ್ಟು ಸರ್ಕಾರ ಕಾಣ್ಕೊಂಡು, ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ಹೇಳಿ ಆಯ್ತು, MLA ಇದ್ದಲ್ಲಿ ಹೇಳಿ ಆಯ್ತು. ಈಗ BJP ಸರ್ಕಾರ ಬಂದಲ್ಲಿ MLA ಹೇಳಿ ಆಯ್ತು, ಎಲ್ಲರಿಗೂ ಹೇಳಿ ಆಯ್ತು. ಯಾರಿಗೆ ಹೇಳ್ರು ಅದು ಲೆಕ್ಕ ತಕಂತಿಲ್ಲ. ನಮ್ದೇ ಪಟ್ಟೆಲ್ಯಾಂಡಾಗ ದಾರಿ ಕೊಡ್ತೋ ಇರಾಗ ನಮ್ಗೊಂದು ಕಾಲ್ ಸಂಕಾರ ಮಾಡಿ ಕೊಡಿ ಅಂತ ಹೇಳಿ ಆಚೆಗೆ ಹಾಕ್ತಾರು ಅಂತಂದೇಳಿ ಅದು ಇಲ್ಲ. ಇನ್ನಂತ ಹೇಳೋಕೆ ಅಂತ ಇರುದಿಲ್ಲ. ಅವ್ರಿ ಬಂದು ಕಂಡು ಅವ್ರ ಪರಿಸ್ಥಿತಿ ಅವ್ರು ಇಲ್ಲಿಗ ಅವ್ರ ಮಳಿ ಹೊಳದಲ್ಲಿ ಒಂದ್ಗಳಿಗೆ ಇಲ್ಲಿ ಬಂದ ನಮ್ಮ ಪರಿಸ್ಥಿತಿ ಕಾಮಕ್ ಬಂದಾಗ ಯಾರ ಬಂದಾಗಿದ್ರು ಅವ್ರು ನೀವು ಇಲ್ಲಿ ಹ್ಯಾಂಗ ಕಾಲ ಮಾಡ್ತೀರಿ ಕೇಳ್ತಾರೆ. ಅಲ್ಲ ಕಾಲ ಮಾಡೋಕೆ ಕಂಡರಿಗೆ ಯಾರಿಗೂ ಇಲ್ಲ ಪರಿಸ್ಥಿತಿ ಕಷ್ಟ ಆಯ್ಕಂತ. ನಾವು ಹೋಗ್ಲ ರಾತ್ರಿ ಇಲ್ಲಿ ಇರ್ತು ಅಂತದೇ ಇಲ್ಲಿ ಮಾಡ್ಲಿ, ನಮ್ಗೆ ಬಿಟ್ಟು ಹೋಗ್ಕೂ ಇಲ್ಲ. ನಮ್ ಮಗ ಶಾಲೆಗೆ ಹೋಗ್ಕ ಎಷ್ಟು ಕಷ್ಟ ಅಂತೇಳಿ ಗೊತ್ತಲ್ಲ. ಈ ಕಾಡ ಹತ್ರ ಇಲ್ಲೇ ಚಿರಾತಿ ಇದ್ದ. ಅಮ್ಮ ನಂಗೆ ಚಿರಾತಿ ಸಿಕ್ತ. ಒಂದ್ ಕಲ್ ತಕೊಂಡ್ರು ಆ ಚಿರಾತಿ ವಾಪಸ್ಸೇ ಓಡ್ಬಂತ. ಆ ವಾಪಸ್ಸೇ ಓಡ್ಬಂದ್ರೆ ಎಬ್ಬಿಕ್ಕಿ ಅವ್ನ್ ಎಷ್ಟು ಕಷ್ಟ ಅಂದೇಳಿ ಅವ್ನ್ ಮನೆ ಬಂದಾನ. ಅಮ್ಮ ಜೀವನೇ ಬೇಡಮ್ಮ ನನ್ಗೆ ಈ ಜೀವನ ಶಾಲೆಗೆ ಅಂತ ಎಲ್ಲಾರು ಐಕಂತೆ. ಬೆಂಗಳೂರು ಬದಾಗ ಯಾರು ನಮ್ಮ ಪೈಕೇರ್ ಮನೆಗಾರು ಐಕಂತಿದ್ದಾನೆ ಬೇಡ ಅಂದೆ. ಇಲ್ಲ ಮಗ ಅಲ್ಲೆಲ್ಲ ಎಷ್ಟು ದಿವ್ಸ ಆತಿಲ್ಲ, ನಮ್ ಬದಗೆ ಐಕಣ್ಕಲ್ಲ, ನಮ್ಗೆ ಇಲ್ಲೇ ಐಕಣ್ಕಲ್ಲ, ಇಲ್ಲೇ ಶಾಲೆಗೆ ಹೋಗಿ ಏನಾರು ಐಕಣ್ಕಲ್ಲ ನಾವು ಶಾಲೆಗೆ ಕಳ್ಸ್ಕೊಂಡೆ ಇತ್ತು. ನಾವು ಇಟ್ಟು ಸುಮಾರು ಅಣ್ಣನಿಗೆ ಒಂದು 7-8 ವರ್ಷ ಬಾಡಿಗೆ ಮನೆಯಲ್ಲಿ ಲಂಪರ್ ಬಾಡಿಗೆ ಮನೆ ಯಾರ ಮನೆ ಇಟ್ಕೊಂಡು ಅವ್ನ ಜೀವನ ಸಾಗಿಸ್ಕೊಂಡು ಶಾಲೆಗೆ ಕಳಿಸ್ತಾ ಇದ್ದೆ. ಇವು ಬಂದಾನೆ, ಇವ್ನು 8ನೇ ಕ್ಲಾಸ್ ಇಲ್ಲಿ ಕಾಲೇಜಲ್ಲಿ ಕಳ್ಸದ್ದು ನನಗೆ. ಕಳೆದ್ರು ಆರು ಇಷ್ಟಿಷ್ಟು ಕಷ್ಟ ಅಂದಡಿ ಅವ ಮರ್ತಾ ಇದ್ದಿದ್ದ. ಆರು ಇನ್ನೇನ್ ಮಾಡಕ, ಇನ್ನು ಶಾಲೆಗೆ ಒಯ್ಬೇಕಲ್ಲ, ನಾವು ಕಳಿಸ್ಕಲ್ಲ. ಎಷ್ಟು ಗಂಟೆ ಹೋಗ್ತಾ ಶಾಲೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾ. ಶಾಲೆಗೆ 6 ಗಂಟೆಗೆ ಇಲ್ಲಿಂದ 7 ಗಂಟೆ ಕರೆಕ್ಟ್ 7 ಗಂಟೆಯಿಂದ ಅಲ್ಲಿ 8:45 ಬಸ್ಸಿಗೆ ಒಯ್ಕಲ್ಲ ಮೇಲೆ ಒಯ್ಕಲ್ಲ. ಒಬ್ಬನೇ ಅಂತ 2 ಗಂಟೆ ಬೇಕಾಗ್ತದೆ. 2 ಗಂಟೆ ಹಾದಿ ಟೈಮ್. ಬಪ್ಪಗ 6 ಗಂಟೆ ಆಯ್ತು. ನಾವು ಎಡಾದೆ ಎಲ್ಲ ನಿತ್ಕೊಂಬುದು ಮಳೆ ಬಪ್ಪಗಲ್ಲ. ಏನಾದ್ರು ಕಷ್ಟ ಅಲ್ಲ ನಮ್ಮ ಮಕ್ಕಳಿಗೆ.
ಹೈಬೇಕು ಬರ್ಕಂದ್ರೆ ಕಳಿಸಿ ಅಲ್ಲಿ ಕಳಿಸಿ ನಮ್ಗೆ ಇದ್ದೇ ಬುದ್ಧಿ ಇಲ್ದಿರ ಮಕ್ಕಳಿಗೆ ಇಲ್ದಿರಾಗ್ತಾ ಇನ್ನು ಮುಂದ್ ಕಷ್ಟ ಅಲ್ಲ. ರೋಡ್ ಸರಿ ಇದ್ರೆ ಗಾಡಿ ಯಾರು ಅದೇ ರೋಡ್ ಸೈಡ್ ಇದ್ರೆ ಏನ್ ಕಷ್ಟ ಇಲ್ಲ. ನಾವು ರಿಕ್ಷಾ ಗಿಕ್ಷಾ ಯಾರದು ನಮ್ ಕೈಯಿಂದ ದುಡ್ಡು ಗಿಡ್ಡು ಹಾಕ್ತದೆ ನಾವು ಕತ್ತಲ ಏನಾದ್ರು ಬಪ್ ಕೇಳಿದ್ ಕರ್ಕೊಂಡು ಹಾಕ್ತ ರಿಕ್ಷಾ ಗಿಕ್ಷಾ ಇದ್ರೆ